ಓ, ಇವತ್ತು ಶುಕ್ರವಾರ ಪ್ರಸಾದಕ್ಕಂತೇಳಿ ಹಾಲು ಹಾಕಿ ಶಾವಿಗೆನ ಪಾಯಸ ಮಾಡ್ಬೇಕಂತಿದ್ದೀನಿ. ಸೊ ಸ್ವಲ್ಪ ಶಾವಿಗೆನ ಒಂದು ಸ್ವಲ್ಪ ಇದನ್ನು ರೋಸ್ಟ್ ಆಗಿದ್ದು ಶಾವಿಗೆನ ಅದಾವ, ಒಂದು ಸ್ವಲ್ಪ ತುಪ್ಪ ಹಾಕಿ ನಾವು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಂಥ ಅದು ಒಂದಿಷ್ಟು ತುಪ್ಪ ತರಿಸಿಟ್ಟಿದ್ದೀನಿ. ತುಪ್ಪ, ಸೊ ಗೋಡಂಬಿ, ಬಾದಾಮಿ, ಏಲಕ್ಕಿ, ಸ್ವಲ್ಪ ಕಸಕಸಿ. ನೀವು ಪಾಯಸಕ್ಕಿನ್ನ ಏನೇನು ಹಾಕ್ತಿರೋ ಒಂದಿಷ್ಟು ಒಣ ಕೊಬ್ಬರಿ ತುರಿದು ಹಾಕ್ತಾರೆ. ಸೊ ಅದನ್ನು ಸಮೇಕನ ಆ ಒಣ ಕೊಬ್ಬರಿ ತುರಿದು ಹಾಕಿ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಸೊ ಹಾಲು ಕಾಯ್ತಾ ಇವೆ. ಹಾಗಾಗಿ ಆ ಹಾಲು ಇವತ್ತಿಂದ ಹಾಲು ಹಾಕಿ ಸೊ ಶಾವಿಗೆ ಪಾಯಸ ಮಾಡ್ಬೇಕಂತೇಳಿ. ಇವತ್ತು ಶುಕ್ರವಾರ ಪೂಜಾಕ್ಕೂ ಆಗ್ತದೆ. ಎಲ್ಲರೂ ಒಂದೊಂದು ಲೋಟ ಶಾವಿಗೆನ ಪಾಯಸ ತಿನ್ಬೋದು ಬಟ್ಟಲಲ್ಲಿ ಹಾಕ್ಕೊಂಡು ಅಂಥೇಳಿ. ಈ ಪಾಯಸ ನನ್ನ ಮಗ ಒಂದು ದಿನ ಸ್ಕೂಲಲ್ಲೂ ಮಾಡಿಸ್ಕೊಂಡು ಹೋಗಿದ್ದ. ಸೊ ಸೂಪರಾಗಿತ್ತು ಮಮ್ಮಿ ಅಂತಂದು ಹೇಳ್ದ. ಅವ್ರ ಸ್ಕೂಲಲ್ಲಿ ಎಲ್ಲರೂ ಸ್ಟಾಫು ಎಲ್ಲರೂ ತಿಂದ್ಕೊಂಡಾರ. ಹಾಗಾಗಿ ಈ ಪಾಯಸ ಇವತ್ತು ಮಾಡಿ ಈಗ ಇವನ್ನೆಲ್ಲ ಐಟಮ್ನ ಈ ತುಪ್ಪದಲ್ಲಿ ಕರ್ಕೋಬೇಕು. ತುಪ್ಪದಲ್ಲಿ ಕರೆದು ಸಣ್ಣಾಗಿ ಜಜ್ಜಿ ಸೊ ಹಾಲು ಕಾಯ್ತಾವಲ್ಲ ಇದನ್ನು ಇನ್ನೊಂದರಲ್ಲೇ ತೆಗಿಬೇಕು. ಈಗ ಇದನ್ನು ಇನ್ನೊಂದರಲ್ಲಿ ಗೋಡಂಬಿ, ಆಮೇಲೆ ಬಾದಾಮಿ, ಏಲಕ್ಕಿ ಈಗ ತುಪ್ಪದಲ್ಲಿ ಹಾಕಿ ಕರ್ಕೊಳ್ತಾ ಇದ್ದೀನಿ. ಇವನ್ನ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಕರಿಬೇಕು. ಸ್ವಲ್ಪ ಕರೆದ್ರೆ ಸಾಕು. ಸೊ ಇವನ್ನ ಸಣ್ಣಾಗಿ ಒಂದು ಸ್ವಲ್ಪ ಕುಟಾಣಲ್ಲಿ ಸಣ್ಣಾಗಿ ಜಜ್ಜಿಕೊಂಡು ಈ ಥರ ಹೊಂಬಣ್ಣ ಬರೋವರೆಗೂ ಈ ಥರ ಸ್ವಲ್ಪ ಕರ್ಕೊಂಡು ಬಂದರೆ ಈ ಟೈಪ್ ಕಲರ್ ಬರುತ್ತೆ. ಸಾಕು. ಇದನ್ನು ತೆಗೆದು ಅದೇ ಇದನ್ನು ತೆಗೆದು ಸೈಡ್ ಇಟ್ಕೊಂಡು ಉಳಿದಿದ್ರಲ್ಲಿ ಗಸಗಸಿನೂ ಹಾಕಬೇಕು. ಮಾಡಿ ಕಾದಿರುತ್ತಲ್ಲ ತುಪ್ಪ, ಅದರಲ್ಲಿ ಗಸಗಸಿನ ಹಾಕಿಬಿಡ್ಬೇಕು. ಸೊ ತಾನೇ ಅದು ಬ್ರೌನ್ ಕಲರಿಗೆ ಬರುತ್ತೆ. ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಅದರಲ್ಲಿ ಒಂದು ವಾಟಗ ಸ್ವಲ್ಪ ನೀರು ಸೇರಿಸಿ ಸೊ ಈ ಹಾಲನ್ನು ಇನ್ನೂ ಕಾಯಲಿಕ್ಕೆ ಬಿಡಬೇಕು ಈಗ. ಸೊ ಇದು ಸ್ವಲ್ಪ ಕುದಿದ ನಂತರ ಸ್ವಲ್ಪ ಕುದೀತದೆ ಇದು. ಸೊ ಕುದ ನಂತರ ಎದುರುಗಡೆ ಬೆಲ್ಲ ಹಾಕೋರಿದ್ರೆ ಸೊ ಬೆಲ್ಲನ ಕರಗಿಸಿ ಹಾಕಿ ಬಿಸಿ ಬೆಲ್ಲ ಬೇರೆದ್ರಲ್ಲೇ ಕುದಿಸಿ ಇದರಲ್ಲೇ ಮಿಕ್ಸ್ ಮಾಡಿಲ್ಲದ್ರೆ ಹಾಲು ಹೊಡೆಯುತ್ತೆ. ಸೊ ಸಕ್ಕರೆ ಹಾಕೋರಿದ್ರೆ ಡೈರೆಕ್ಟ್ ಇದರಲ್ಲಿ ಹಾಗೆ ಸಕ್ಕರೆ ಹಾಕಿಬಿಡಿ. ಸೊ ಈ ಥರ ಹಾಲನ್ನ ಕಾಯಿಸ್ಕೊಳ್ಬೇಕು. ಸೊ ಸೊ ಇದನ್ನು ಕಸಕಸಿನ ಕರೆದಿದ್ದು ಇದರಲ್ಲೇ ಅದರಲ್ಲೇ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಎರಡು ಕುದೀತವ. ಈಗ ಹಾಲು ಚೆನ್ನಾಗಿ ಕುದ್ದಿದೆ. ಸೊ ಅದಕ್ಕೆ ನಾನು ಕರೆದಿಟ್ಟಂತಹ ಈ ಶಾವಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಹೀಗೆ ಕೈ ಆಡಿಸಿ, ನಾನು ಸಕ್ಕರೆ ಬಳಸ್ಕೊಂಡಿದ್ದೀನಿ. ನಾನು ಸಕ್ಕರೆ ಹಾಕೀನಿ. ಈ ಥರ ಕೈ ಆಡಿಸಿ ಇನ್ನೊಂದು ಸ್ವಲ್ಪ ಕಡಿಮೆ ಏನಾರ ಬಿತ್ತು, ಸ್ವಲ್ಪ ಇನ್ನೂ ನೀರು ಬೇಕಾಗಿತ್ತು. ನೀರಿನಂಗೆ ನೀರಿನಂಗೆ ಒಂದು ಸ್ವಲ್ಪ ಪಾಯಸ ತೆಳುವಾಗಿರಬೇಕು. ಸ್ವಲ್ಪ ಭಾಳ ಗಟ್ಟಿ ಬೇಡ, ತೆಳುವಾಗಿರ್ಬೇಕು. ಇನ್ನೊಂದು ಸ್ವಲ್ಪ ಹಾಲು ರುಚಿ ತಕ್ಕಟ್ಟು ಸಕ್ಕರೆ ನೋಡಿ ಹಾಕ್ಕೊಳ್ಳಿ. ಸೊ ಇದು ಪಾಯಸ ಈಗ ಇನ್ನೊಂದು 10 ನಿಮಿಷ, ಇನ್ನೊಂದು 5 ನಿಮಿಷ, ಇನ್ನೊಂದು 5 ನಿಮಿಷ. ಯಾಕೆಂದರೆ ಮೊದಲೇ ಕರೆದಿದ್ದ ಶಾವಿಗೆ ಇರೋದ್ರಿಂದ ಆದಷ್ಟು ಬೇಗ ಜಲ್ದಿನೇ ಇದು ಕುದಿಯುತ್ತೆ. ಹಾಗಾಗಿ ಈ ಥರ ನಾವು ಕೈ ಆಡಿಸ್ಕೊಂಡು ಸ್ವಲ್ಪ ಉರಿ ಸಣ್ಣ ಮಾಡಿಬಿಡೋಣ. ಸೊ ಸವಿಯಲು ಶಾವಿಗೆ ಪಾಯಸ ಸಿದ್ಧ. ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಇದ್ರೊಳಗಡೆ ಬಾದಾಮಿ, ಗೋಡಂಬಿ, ಕಸಕಸೆ, ಏಲಕ್ಕಿ ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ. ತಿನ್ನಲಿಕ್ಕೂ ಹಿತ ಅನಿಸುತ್ತೆ. ನನ್ನ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಮಾಡೋ ಒಂದೊಂದು ರೆಸಿಪಿನ ಹಾಕ್ತಿರ್ತೀನಿ. ಸೊ ನನಗೆ ತಿಳಿದಷ್ಟು ನಾನು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.